ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೀನಿ. ಇವತ್ತು ಒಂದು ನವಗ್ರಹದಲ್ಲೇ ಅತ್ಯಂತ ಶುಭ ಗ್ರಹವಾದ ದೇವಗುರು ಬೃಹಸ್ಪತಿಯ ಗೋಚಾರ ಫಲವನ್ನು ನೋಡೋಣ ಅಂತ. ಈ ದೇವಗುರು ಬೃಹಸ್ಪತಿ 12 ವರ್ಷಗಳಿಗೆ ಒಮ್ಮೆ ಈ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರ್ತಾರೆ. ಒಂದು ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ. ಅದರ ನಡುವೆ ವಕ್ರಿ ಆಗ್ತಾರೆ. ಇಲ್ಲ ಈ ರವಿಯ ಆಧಾರದ ಮೇಲೆ ಇನ್ನೊಂದು ಮುಂದಿನ ರಾಶಿಯಲ್ಲಿ ಹೋಗಿ ವಕ್ರಿ ಆಗೋದು, ಅಥವಾ ಹಿಂದಿನ ರಾಶಿಯಲ್ಲಿ ಹೋಗಿ ವಕ್ರಿ ಆಗೋದು, ಈ ರೀತಿ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಈ ತರ ನಾವು ಈ ರೀತಿ ಈ ಗುರು ಉಚ್ಚನಾಗೋದು 12 ವರ್ಷಕ್ಕೊಮ್ಮೆ. ಇದಕ್ಕೆ ಮೊದಲು 2014ರಲ್ಲಿ ಗುರು ಉಚ್ಚನಾಗಿದ್ದ. ಈಗ 2/6/2026 ಬೆಳಗಿನ ಜಾವ ಅಂದ್ರೆ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಅಲ್ಲಿ ಅವರು ಉಚ್ಚನಾಗ್ತಾರೆ. ಈ ಉಚ್ಚನಾಗೋದ್ರಿಂದ ಈ ದೇವಗುರು ಬೃಹಸ್ಪತಿ ಕೆಲವು ರಾಶಿಗಳಿಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾರೆ. ಇದು ಯಾವ್ಯಾವ ರಾಶಿಗಳು ಅಂತ ನಾವು ಸ್ವಲ್ಪ ನೋಡಕ್ ಹೋದಾಗ ಮೇಷ, ಮಿಥುನ, ಮತ್ತೆ ಸಿಂಹ ಬರಲ್ಲ, ಕನ್ಯಾ, ಮತ್ತೆ ವೃಶ್ಚಿಕ, ಮಕರ, ಮೀನ ರಾಶಿಗಳು. ಇಷ್ಟು ರಾಶಿಗಳಿಗೆ ಅತ್ಯಂತ ಶುಭ ಫಲಗಳನ್ನು ಈ ದೇವಗುರು ಬೃಹಸ್ಪತಿ ನೀಡ್ತಾನೆ. ಈ ರೀತಿ ಇರುವಾಗ ನಾವು ಈ ಗೋಚಾರ ಫಲವನ್ನು ನಾವು ನೋಡಿದಾಗ, ಗೋಚಾರ ಫಲ ಇವಾಗ ಮೇಷದಿಂದ ಮೀನದವರೆಗೆ ಈ ಗೋಚಾರ ಫಲಗಳ ಏನು ಶುಭ ಫಲಗಳು ಇರುತ್ತೆ, ಅಥವಾ ಮೇಷ ಲಗ್ನ ಇರ್ಲಿ ಅಥವಾ ಚಂದ್ರ ಇರ್ಲಿ, ನಾವು ಲಗ್ನದಿಂದ ನೋಡುವಾಗ ದೈಹಿಕ ಸಾಮರ್ಥ್ಯ, ಆರೋಗ್ಯ, ಚೈತನ್ಯ, ಅದರಲ್ಲಿ ಏನಾದ್ರೂ ಗುರು ಈ ರೀತಿ ಶುಭ ಸ್ಥಾನ ಅಂದ್ರೇನು 2, 5, 7, 9, 11ರಲ್ಲಿ ಸಂಚಾರ ಮಾಡುವಾಗ ಒಂದು ಶುಭ ಫಲಗಳನ್ನ ಕೊಡ್ತಾನೆ. ಅದೇ ರೀತಿ ಚಂದ್ರನಿಂದನೂ ನಾವು ನೋಡ್ಬೋದು. ಅದೇ ಚಂದ್ರನಿಂದ ಯಾರಾದ್ರೂ ಬಂದು ನಮ್ಗೆ ಕೇಳ್ತಾರೆ, ಗುರುಗಳೇ ಇವಾಗ ಏನಾದ್ರೂ ಗುರುಬಲ ಇದೆಯಾ, ನಮ್ಗೆ ಏನೋ ಒಂದು ಶುಭ ಕಾರ್ಯ ಮಾಡ್ಬೇಕು, ಇದು ವಿವಾಹವಾಗ್ಲಿ ಅಥವಾ ಉಪನಯನ ಆಗ್ಲಿ ಆತರ ಮಾಡುವಾಗ, ಅಥವಾ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಾಗನು ಈ ಗುರುಬಲ ಅತ್ಯಂತ ಶುಭ ಫಲಗಳನ್ನ ನೀಡುತ್ತೆ. ಅವಾಗ ನಾವು ಏನ್ ನೋಡ್ತೀವಿ, ಯಾರದೇ ಜನ್ಮ ರಾಶಿಯಿಂದ 2, 5, 7, 9, 11ರಲ್ಲಿ 2, 5, 7, 9, 11ರಲ್ಲಿ ಸಂಚಾರ ಮಾಡುವಾಗ ಜನ್ಮಚಂದ್ರನಿಂದ ಅವಾಗ ಗುರುಬಲ ಇದೆ ಅಂತ ಹೇಳ್ತೀವಿ. ಆದರೆ ಈಗ ಬಂದಿರುವಂತಹದ್ದು ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಕಟಕ ರಾಶಿಯಲ್ಲಿ. ಗುರುವಿನ ಉಚ್ಚ ಸ್ಥಾನ ಬಂದು ಕಟಕ ರಾಶಿ. ಈ ರೀತಿ ಇರುವಾಗ ಕೆಲವು ರಾಶಿಗಳಿಗೆ ಆ ದೇವಗುರು ಬೃಹಸ್ಪತಿ ಅತ್ಯಂತ ಶುಭ ಫಲಗಳನ್ನ ನೀಡ್ತಾನೆ. ಇವಾಗ ಮೇಷದಿಂದ ಮೀನ ರಾಶಿವರೆಗೆ ಫಲಗಳನ್ನ ನಾವು ನೋಡೋಣ. ಒಂದೊಂದು ರಾಶಿಯಲ್ಲಿ ಯಾವ್ಯಾವ ರೀತಿ ಫಲ ಕೊಡ್ತಾನೆ ಅಂತ ನೋಡೋಣ. ಈ ಮೇಷದ 2 ರಾಶಿಯ ಫಲವನ್ನು ನಾನು ಇವಾಗ ಹೇಳುವವನಿದ್ದೇನೆ. ಮತ್ತೆ ಇನ್ನೊಂದು ವಿಡಿಯೋಲಿ ಅದೇ ರೀತಿ 2 ರಾಶಿಯ ಫಲಗಳನ್ನು ನಾವು ಹೇಳ್ತಾ ಹೋಗ್ತೇನೆ. ಅದರಲ್ಲಿ ನೀವು ಅದನ್ನ ಯಾವ ರೀತಿ ನೀವು ತಗೊಳ್ಳಿ. ಪಾಸಿಟಿವ್ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ರೀತಿ ಗ್ರಹ ಕಾಂಬಿನೇಷನ್ ಇರುತ್ತೋ, ನೋಡಿ ಈ ಗೋಚಾರ ಫಲ ಬಂದು 30-35% ಅಷ್ಟೇನೆ ಅದ್ರ ಫಲ ಇರುತ್ತೆ. ಆದ್ರೆ ಗುರು ಉಚ್ಚನಾಗಿರೋದ್ರಿಂದ ಒಂದ್ ಸ್ವಲ್ಪ ಉಚ್ಚನಾಗೋದು ಅಂದ್ರೆ ಏನು, ಅವನು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಅಂತ. ಅತ್ಯಂತ ಶುಭ ಗ್ರಹವಾಗಿ ಉಚ್ಚ ಸ್ಥಾನದಲ್ಲಿದ್ರೆ ಅವನು ಎಲ್ಲಾರ್ಗೂ, ಪ್ರಪಂಚನೇ ಇರ್ಲಿ ಅಥವಾ ಜನಗಳಿಗೆ ಇರ್ಲಿ, ಎಲ್ಲಾರ್ಗೂ ಶುಭವನ್ನು ಕೋರ್ತಾನೆ, ಶುಭವನ್ನೇ ಮಾಡುವಂತ ಶುಭ ಗ್ರಹನಾಗಿದ್ದಾನೆ. ಈಗ ಮೇಷ ರಾಶಿ ಅಥವಾ ಲಗ್ನ, ಈ ಲಗ್ನ ಅಥವಾ ರಾಶಿಯ ಫಲಗಳನ್ನ ನೋಡೋಣ. ನಾವು ಮೇಷ ರಾಶಿ ಅಥವಾ ಮೇಷ ಲಗ್ನದಿಂದ ನಾವು ನೋಡಿದಾಗ 4ನೇ ಮನೆಯಲ್ಲಿ
ಅಂದರೆ ಅಲ್ಲಿಂದ ಮೇಷ, ಋಷಭ, ಮಿಥುನ, ಕಟಕ 4ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಬರ್ತಾನೆ. ಆ ರೀತಿ ಬಂದಾಗ ಅಲ್ಲಿ ಒಂದು ಗಜಕೇಸರಿ ಯೋಗ ಅಂತ ಒಂದು ಉಂಟಾಗುತ್ತೆ. ಯಾಕಪ್ಪ ಅಂದ್ರೆ ಮೇಷರಾಶಿ ಅಧಿಪತಿ ಕುಜ ಮತ್ತೆ 4ನೇ ಮನೆಯಲ್ಲಿ ಆ ಮನೆಯ ಅಧಿಪತಿನೂ ಚಂದ್ರ ಆಗಿ ಅಲ್ಲಿ ಗುರು ಉಚ್ಚನಾದಾಗ ಎಲ್ಲ ಮೂರು ಗ್ರಹಗಳು ಅಂದ್ರೆ ಎಲ್ಲರೂ ಮಿತ್ರರಾಗಿರ್ತಾರೆ. ಆ ಗುರುಗೆ ಚಂದ್ರ ಆಗ್ಲಿ ಅಥವಾ ಕುಜ ಆಗ್ಲಿ ಎಲ್ಲರೂ ಮಿತ್ರರಾಗಿರ್ತಾರೆ. ಈ ರೀತಿ ಮಿತ್ರರಾದಾಗ ಆ ರಾಶಿಯಲ್ಲಿ ಅಥವಾ ಆ ಲಗ್ನದಲ್ಲಿ ಯಾರಾದ್ರೂ ಜನಿಸಿದ್ರೆ ಅದು ಅವರ ಒಂದು ಶುಭ ಫಲಗಳನ್ನ ನೋಡ್ಬೋದು. ನಾವು ನೋಡುವಾಗ ಇಲ್ಲಿ ಏನಾಗುತ್ತೆ, ಇವಾಗ ಉದಾಹರಣೆಗೆ ನಾವು ಮೇಷ ಲಗ್ನ, ಇದು ಮೇಷ ಲಗ್ನ ಇದು. ಈ ಮೇಷ ಲಗ್ನದಲ್ಲಿ ಇಲ್ಲಿಂದ 1, 2, 3, 4ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಆ ರೀತಿ ಮಾಡಿದಾಗ ಇದು ಈ ರಾಶಿ ಅಥವಾ ರಾಶಿಲಿ ಲಗ್ನ ಇರ್ಲಿ, ಅಲ್ಲಿಂದ ದಶಮ ಸ್ಥಾನ ಬರುತ್ತೆ. ರಾಶಿ ಇದ್ರೆ ಇನ್ನ ಉತ್ತಮ. ಮೇಷರಾಶಿ ಅಥವಾ ಮೇಷ ಲಗ್ನ ಅಥವಾ ಮೇಷರಾಶಿ ಇದ್ರೆ ಅಲ್ಲಿಂದ ದಶಮದಲ್ಲಿ ಚಂದ್ರ ಇರ್ತಾನೆ, ಅದು ಗಜಕೇಸರಿ ಯೋಗ ಆಗುತ್ತೆ. ಅಲ್ಲಿ 4ನೇ ಮನೆ ಅಂದ್ರೆ ಏನ್ ಹೇಳ್ತೀವಿ ನಾವು, ಸುಖ, ಶಾಂತಿ, ನೆಮ್ಮದಿ, ಮತ್ತೆ ಒಂದು ಮನೆ ಕಟ್ಟುವ ಯೋಗ ಏನಾದ್ರೂ ಇದ್ರೆ ಮತ್ತೆ ಮಾತೃ ಸುಖ ಎಲ್ಲವನ್ನು ಅವರು ಪಡಿತಾರೆ. ಒಂದಾದ್ರೆ ಇನ್ನೊಂದು, ಇಲ್ಲಿ ಗುರು ಇಲ್ಲಿ ಇದ್ದು ಅಲ್ಲಿಂದ ಪಂಚಮ ದೃಷ್ಟಿಯಿಂದ ಇದು ಪಂಚಮ ದೃಷ್ಟಿ, ಮತ್ತೆ ಇಲ್ಲಿ ಪಂಚಮ ಆದ್ಮೇಲೆ ಸಪ್ತಮ, 1, 2, 3, 4, 5, 6, 7. ಇಲ್ಲಿಂದ ಉಚ್ಚ ಗುರು ಪಂಚಮ. ನಾವು ದೃಷ್ಟಿಗಳನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಗುರು ಉಚ್ಚನಾದಾಗ ಅವನು ನೋಡುವಂತ ದೃಷ್ಟಿಗಳು ಅತ್ಯಂತ ಶುಭಕರವಾಗಿರುತ್ತೆ ಕೆಲವು ರಾಶಿ, ಕೆಲವು ಲಗ್ನಗಳಿಗೆ. ಇವಾಗ ಮೇಷ ಲಗ್ನದ ಬಗ್ಗೆ ನಾವು ಮೇಷ ಲಗ್ನ ಅಥವಾ ಮೇಷ ರಾಶಿ ಬಗ್ಗೆ ಮಾತಾಡ್ತಾ ಇದೀವಿ. ಇಲ್ಲಿ ಗುರು ತನ್ನ ಪಂಚಮ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು ಮತ್ತೆ ಸಪ್ತಮ ದೃಷ್ಟಿಯಿಂದ ಇಲ್ಲಿಂದ ಮೇಷ ಲಗ್ನದಿಂದ ನಾವು ನೋಡಿದಾಗ ಈ ಗುರು ಪಂಚಮ ದೃಷ್ಟಿಯಿಂದ ಪಂಚಮ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು, ದಶಮ ಸ್ಥಾನವನ್ನು ಮತ್ತೆ ವ್ಯಯಸ್ಥಾನ 12ನೇ ಮನೆಯನ್ನು ನೋಡ್ತಾನೆ. ಈ ರೀತಿ ಇದ್ದಾಗ ಇಲ್ಲಿ ಅಷ್ಟಮ ಫಲ, ಕೆಲವರು ಅಷ್ಟಮವನ್ನು ಯಾವುದೇ ಒಂದು ಉಚ್ಚ ಗ್ರಹ ಇರ್ಲಿ, ಅದು ಅಷ್ಟಮ ಸ್ಥಾನವನ್ನು, ಅದು ದೇವಗುರು ಬೃಹಸ್ಪತಿಯು ತನ್ನ ಪಂಚಮ ದೃಷ್ಟಿಯಿಂದ ಅಷ್ಟಮ ಸ್ಥಾನದಲ್ಲಿ ನೋಡುವಾಗ ಅಲ್ಲಿ ಏನೇ ಅವಘಡಗಳು ಅಥವಾ ಏನೇ ತೊಂದರೆಗಳು ಬಂದ್ರು ಆ ಗುರು ಅಲ್ಲಿ ಕಾಪಾಡ್ತಾನೆ. ಅಲ್ಲಿಂದ ಮತ್ತೆ ಇಲ್ಲಿ ದಶಮ ಸ್ಥಾನವನ್ನು ನೋಡ್ತಾನೆ. ದಶಮ ಸ್ಥಾನ ಅಂತಂದ್ರೆ ಏನು, ಉದ್ಯೋಗದಲ್ಲಿ ಉನ್ನತಿ, ಉದ್ಯೋಗದಲ್ಲಿ ನೇಮ್ ಅಂಡ್ ಫೇಮು. ಯಾಕಂದ್ರೆ ಈ ಮೇಷರಾಶಿ ಅಥವಾ ಲಗ್ನದಿಂದ ನಾವು ನೋಡಿದಾಗ ದಶಮ ಗುರುವಿನ ಸಪ್ತಮ ದೃಷ್ಟಿ ದಶಮ ಸ್ಥಾನಕ್ಕೆ ಬೀಳೋದ್ರಿಂದ ಅಲ್ಲಿ ಉದ್ಯೋಗದಲ್ಲಿ ಉನ್ನತಿ, ಉದ್ಯೋಗದಲ್ಲಿ ನೇಮ್ ಅಂಡ್ ಫೇಮು ಇವೆಲ್ಲಾನು ಅವ್ರಿಗೆ ಸಿಗುತ್ತೆ. ಮತ್ತೆ 12ನೇ ಮನೆಯನ್ನು ನೋಡ್ತಾನೆ ಗುರು. ನವಮ ದೃಷ್ಟಿಯಿಂದ 12ನೇ ಮನೆ ನೋಡುವಾಗ ಅಲ್ಲಿ ಇಷ್ಟು ದಿನ ಅಲ್ಲಿ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಆಲ್ರೆಡಿ ಅಲ್ಲಿ ಸಂಚಾರ ಮಾಡ್ತಾ ಇದ್ದ. ಆ ಶನಿಗೆ ಈ ಗುರುವಿನ ದೃಷ್ಟಿ ಬಿದ್ದಾಗ, ಯಾಕಂದ್ರೆ 12ನೇ ಮನೆ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂಥರ ಲೇಜಿನೆಸ್ ಅಂತ. ಶನಿ 12ನೇ ಮನೆ ಇದ್ರೆ ಲೇಜಿನೆಸ್. ಅವ್ರು ಯಾವಾಗೂ ಮಂದಗ್ರಹ ಆಗಿರೋದ್ರಿಂದ ಅವರು ಆ ಲಗ್ನಕ್ಕೆ ಅತ್ಯಂತ ಯೋಗಕಾರಕನಾಗಿದ್ರೆ ಮಾತ್ರನೇ ಶುಭ ಫಲಗಳನ್ನ ಕೊಡೋದು, ಅನ್ಯತಃ ಅವರು ಶುಭ ಫಲಗಳನ್ನ ಕೊಡಲ್ಲ. ಈ ರೀತಿ ಇದ್ದಾಗ ಇವರು ಜಾಸ್ತಿ ಮಲಗೋದು, ತುಂಬಾ ಹೊತ್ತು ಒಂದು ಲೇಜಿನೆಸ್ ತರ ಇದ್ದಾಗ, ಇವಾಗ ಈ ಗುರುವಿನ ದೃಷ್ಟಿ ಬಿದ್ದಾಗ ಇವರು ಆಕ್ಟಿವ್ ಆಗ್ತಾರೆ. ಮತ್ತೆ ದೇವತಾ ಕಾರ್ಯಗಳಿಗೆ ಮತ್ತೆ ಶುಭ ಕಾರ್ಯಗಳಿಗೆ ತನ್ನ ಏನು ದುಡ್ದಿರ್ತಾರೋ ಅದನ್ನ ಸ್ವಲ್ಪ ಖರ್ಚು ಮಾಡ್ತಾರೆ. ಅಷ್ಟಮ ಸ್ಥಾನವನ್ನು ನೋಡುವಾಗ ಆ ಪಂಚಮ ದೃಷ್ಟಿ ಅಷ್ಟಮ ಸ್ಥಾನಕ್ಕೂ ಅಂತ ಕೆಟ್ಟ ಅಂದ್ರೆ ಅಶುಭ ಫಲಗಳನ್ನ ಕೊಡೋದಿಲ್ಲ. ಅದರಿಂದ ಮೇಷರಾಶಿ ಅಥವಾ ಮೇಷ ಲಗ್ನದವರಿಗೆ ಈ ಗುರುವಿನ ಗೋಚಾರ ಅತ್ಯಂತ ಶುಭಕರವಾಗಿರುತ್ತೆ.
ಈಗ ನೆಕ್ಸ್ಟ್ ಇವಾಗ ಇದಕ್ ಬರೋಣ. ಎರಡು 6/2026 2 ಗಂಟೆ AM ಗುರು ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದು ಅವ್ರಿಗೆ ಉಚ್ಚ ಸ್ಥಾನವಾಗುತ್ತೆ. ಇಲ್ಲಿ ಇವಾಗ ಇಲ್ಲಿ ಸಾರಿ ಋಷಭ ಲಗ್ನಕ್ಕೆ ತಗೊಂಡಾಗ ಋಷಭ ಲಗ್ನದಲ್ಲಿ ಅವತ್ತು ಏನಿತ್ತು, ಋಷಭ ಲಗ್ನದಲ್ಲಿ ಅವತ್ತಿನ ದಿನ ಅಂದ್ರೆ 2/6/2026 ಅದೇ ನೆಕ್ಸ್ಟ್ ಇಯರ್ 2027 ಜೂನ್ ಎಂಡಿಂಗ್ ವರ್ಗು ಅವರು ಗುರು ಇಲ್ಲೇ ಇದ್ದು ಅಲ್ಲಿಂದ ಈ ರಾಶಿ ಪರಿಭ್ರಮಣೆ ಮಾಡ್ತಾರೆ ಸಿಂಹ ರಾಶಿಗೆ. ಅಲ್ಲಿವರೆಗೂ ಈ ಗೋಚಾರ ಗುರುವಿನ ಶುಭ ಅಥವಾ ಅಶುಭ ಫಲಗಳನ್ನ ನಾವು ಹೇಳುವವರಿದ್ದೇವೆ. ಇವಾಗ ಇಲ್ಲಿ ಈ ಋಷಭ ಲಗ್ನಕ್ಕೆ ಈ ಲಗ್ನಾಧಿಪತಿ ಶುಕ್ರ ಆಗಿ ಈ ಶುಕ್ರ ಈ 3ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅಲ್ಲಿ ಆ ಗುರು ಅತ್ಯಂತ ಶುಭ ಫಲಗಳನ್ನ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಶುಕ್ರ ಮತ್ತೆ ಗುರು ಪರಸ್ಪರ ಶತ್ರುಗಳಾಗಿರೋದ್ರಿಂದ ಇದು 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರು ಏನಾಗುತ್ತೆ ಅಂದ್ರೆ ಸ್ವಲ್ಪ ನೆಂಟ್ರಿಸ್ಟ್ ಆಗ್ಲಿ ಅಥವಾ ಸೋದರ ಸೋದರಿಯರಲ್ಲಾಗ್ಲಿ ಅಥವಾ ಬಂಧು ಬಾಂಧವರಲ್ಲಾಗ್ಲಿ ಅದರಲ್ಲಿ ಸ್ವಲ್ಪ ತೊಡಕುಗಳು ಬರುತ್ತೆ. ಅದರಲ್ಲಿ ಸ್ವಲ್ಪ ಮಾತುಕತೆಯ ಚಕಮಕಿಗಳು ನಡೆಯುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈ ಗುರು ಈ ಋಷಭ ಲಗ್ನಕ್ಕೆ ಗುರು ಸಪ್ತಮ ಸ್ಥಾನದಲ್ಲಿ ನೋಡಿ, ಎಲ್ಲಿ ಮೇಷ ಲಗ್ನಕ್ಕೆ ಅಷ್ಟಮ ಸ್ಥಾನ ಬಂತು. ಈ ಋಷಭ ಲಗ್ನ ಅಥವಾ ಋಷಭ ರಾಶಿಗೆ ಸಪ್ತಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಂದಾಗ ಇಲ್ಲಿ ಆಲ್ರೆಡಿ ಅವಾಗ ಅಂದ್ರೆ ಇದು ಗೋಚಾರ ಫಲದಿಂದ ರವಿ ಅವತ್ತು ಅಲ್ಲಿದ್ರು. ಆಮೇಲೆ ಒಂದೊಂದು ತಿಂಗಳು ಅವರು ರಾಶಿ ಪರಿಭ್ರಮಣೆ ಮಾಡ್ತಾ ಇರ್ತಾರೆ. ನಾವು ಏನು ಲಾಸ್ಟ್ ಒಂದು ಗುರು, ಶನಿ, ಈ ರಾಹು, ಕೇತು, ಈ 4 ಗ್ರಹಗಳ ಮೇಲೆನೆ ನಾವು ಗೋಚಾರ ಫಲಗಳನ್ನ ಹೇಳ್ಬೇಕಾಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಗುರು ಪಂಚಮ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ನೋಡ್ತಾನೆ. ಆದ್ರೆ ಒಂದು ದೇವಗುರು ಬೃಹಸ್ಪತಿ ಅತ್ಯಂತ ಶುಭ ಗ್ರಹವಾಗಿ ಈ ರೀತಿ ಪಂಚಮ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ನೋಡುವಾಗ ಯಾರಿಗೆ ವಿವಾಹ ಏನಾದ್ರೂ ಡಿಲೇ ಆಗ್ತಾ ಇದ್ರೆ ಆ ವಿವಾಹವನ್ನು ಗುರು ಮಾಡಿಸುವಂತವನಾಗ್ತಾನೆ. ಆದರೆ ವಿವಾಹಕ್ಕೆ ಕೆಲವು ದಶಾಭುಕ್ತಿಗಳು ಬಹಳ ಮುಖ್ಯವಾಗುತ್ತೆ. ದಶಾಗಿಂತ ಭುಕ್ತಿ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಲಗ್ನಾಧಿಪತಿಯ ಭುಕ್ತಿ ಇಲ್ಲ ಲಗ್ನಾಧಿಪತಿಯ ದಶೆ ಅಥವಾ ಲಗ್ನಾಧಿಪತಿಯ ದಶೆ ಅಥವಾ ಭುಕ್ತಿ, ಸಪ್ತಮಾಧಿಪತಿಯ ದಶೆ ಅಥವಾ ಭುಕ್ತಿ ಅಥವಾ 12ನೇ ಮನೆ ಅಧಿಪತಿಯ ದಶ ಅಥವಾ ಭುಕ್ತಿ ಕಾಲದಲ್ಲಿ ನೇಟಿವ್ ಯಾರದೇ ಇರ್ಲಿ ವಿವಾಹಗಳು ಆಗುತ್ತೆ. ಅಂದ್ರೆ ಇದು ಯಾವುದೇ ಲಗ್ನನೇ ಇರ್ಬೋದು. ಯಾವುದೇ ಲಗ್ನಕ್ಕೆ ಲಗ್ನಾಧಿಪತಿ, ಸಪ್ತಮಾಧಿಪತಿ, 12ನೇ ಅಧಿಪತಿಯ ದಶಾಭುಕ್ತಿಯಲ್ಲಿ ವಿವಾಹವಾಗುವ ಎಲ್ಲಾ ಸಾಧ್ಯತೆಗಳು ಉಂಟು. ಆದರೆ ಕೆಲವು ಜಾತಕದಲ್ಲಿ ಜನ್ಮ ದೋಷಗಳು ಅಂತ ಇರುತ್ತೆ. ಆ ಜನ್ಮ ದೋಷಗಳಿದ್ರೆ ಆ ದೋಷನ ನಾವು ಪರಿಹಾರ ಮಾಡ್ಕೊಳ್ಳೋವರೆಗೂ ವಿವಾಹ ಸಾಧ್ಯತೆ ಇಲ್ಲ. ಇವಾಗ ಅದಕ್ಕೆ ಬೇರೆ ಇನ್ನೊಂದು, ಇವಾಗ ನಾವು ಗೋಚಾರ ಫಲದ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಒಂದು ಟೆಕ್ನಿಕ್ ಅಂತ ನಾನು ಇದನ್ನ ಹೇಳಿದೆ. ಇವಾಗ ಇಲ್ಲಿಂದ ಈ ಋಷಭ ಲಗ್ನದಿಂದ ಸಪ್ತಮದಲ್ಲಿ ಈ ಗುರುವಿನ ಪಂಚಮ ದೃಷ್ಟಿ ಇದ್ದಾಗ ಅಲ್ಲಿ ವಿವಾಹ, ಸಪ್ತಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಾಗ, ಉಚ್ಚ ಗುರುವಿನ ದೃಷ್ಟಿ ಬಿದ್ದಾಗ ವಿವಾಹ ಯಾರ್ಯಾರಿಗಾಗಿಲ್ವೋ ಅವ್ರಿಗೆಲ್ಲ ವಿವಾಹ ಆಗುತ್ತೆ. ಮತ್ತೆ ಬಿಸ್ನೆಸ್ ನಲ್ಲಿ ಇಂಪ್ರೂವ್ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ರೆ ಅದರಲ್ಲಿ ಒಬ್ರಿಗೊಬ್ಬರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ವಾತಾವರಣದಲ್ಲಿ ಅವರು ಬಿಸ್ನೆಸ್ ಮಾಡುವಂತವ್ರಾಗ್ತಾರೆ. ಅಥವಾ ಲಾಭ ಇರ್ಲಿ ನಷ್ಟ ಇರ್ಲಿ ಎಲ್ಲಾ ರೀತಿ ಒಂದು ಸಹಯೋಗದಿಂದ ನಡ್ಕೊಳ್ಳೋರು ಆಗಿರ್ತಾರೆ ಇಲ್ಲಿ ಸಪ್ತಮ ಸ್ಥಾನಕ್ಕೆ.
ಅಲ್ಲಿಂದ ಅಷ್ಟಮ ನವಮ ಸ್ಥಾನಕ್ಕೆ ಬರುತ್ತೆ. ಇಲ್ಲಿಂದ ನವಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ನವಮ ಸ್ಥಾನಕ್ಕೆ ಈ ಉಚ್ಚ ಗುರುವಿನ ದೃಷ್ಟಿ ಬಿದ್ದಾಗನು ಅವರ ತಂದೆಯ ಸಹಯೋಗದಿಂದ ಅವರಿಗೆ ಒಳ್ಳೇದಾಗುತ್ತೆ. ಅಥವಾ ಈ ಜಾತಕರು ಅವ್ರ ತಂದೆಯ ಮಾತಿನಂತೆ ನಡೀತಾರೆ. ಯಾಕಂದ್ರೆ ನವಮ ಸ್ಥಾನ ನವಮಾಧಿಪತಿ ನೋಡಿ, ಇಲ್ಲಿ ಋಷಭ ಲಗ್ನಕ್ಕೆ ಏನಾಗಿದೆ, 3ನೇ ಮನೆಯಲ್ಲಿ ಗುರು ಇದ್ದು ಇಲ್ಲಿ ಸಪ್ತಮ ದೃಷ್ಟಿಯಿಂದ ನವಮ ಸ್ಥಾನವನ್ನು ನೋಡುವಾಗ ಆ ನವಮಾಧಿಪತಿ ಲಾಭ ಸ್ಥಾನದಲ್ಲಿರುವಾಗ ಈ ತರ ಎಲ್ಲ ಇದ್ದಾಗ ನವಮಾಧಿಪತಿ ಶನಿ ನವಮ ಸ್ಥಾನವನ್ನು ನವಮಾಧಿಪತಿಯನ್ನು ನೋಡಿ ಸಪ್ತಮ ದೃಷ್ಟಿಯಿಂದ ನವಮ ಸ್ಥಾನವನ್ನು ಆ ನವಮ ದೃಷ್ಟಿಯಿಂದ ನವಮಾಧಿಪತಿಯನ್ನು ನೋಡ್ತಾನೆ. ಈ ರೀತಿ ಇದ್ದಾಗ ತಂದೆಯಿಂದ ಸಹಯೋಗ ಅಥವಾ ತಂದೆಗೆ ಸಹಯೋಗ, ತಂದೆ ಮಕ್ಕಳ ಒಂದು ಬಾಂಧವ್ಯ ವೃದ್ಧಿ ಆಗುತ್ತೆ. ಯಾವುದೇ ರೀತಿ ಒಂದು ಅಪಸ್ವರ ಆಗ್ಲಿ ಅಥವಾ ತಂದೆಯಲ್ಲಿ ತಂದೆ ಮಗನಲ್ಲಿ ಅಪನಂಬಿಕೆಗಳು, ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಇಷ್ಟು ನಾವು ಇದನ್ನ ಗುರುವಿನ ಗೋಚಾರ ಫಲದಲ್ಲಿ ನಾವು ಹೇಳ್ಬೋದು. ಇಷ್ಟನ್ನ ಹೇಳ್ತಾ ಈ ಗುರುವಿನ ಗೋಚಾರದ ಉಚ್ಚ ಗುರುವಿನ ಗೋಚಾರ ಫಲದ ಈ ವಿಶ್ಲೇಷಣೆಯನ್ನು ನಾನು ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿ ಶುಭ ಫಲಗಳೇ ಇರುತ್ತೆ ಹೊರತು ಯಾಕಪ್ಪ ಅಂದ್ರೆ ಉಚ್ಚ ಗುರು ಆಗಿರೋದ್ರಿಂದ ಅವರು ಅತ್ಯಂತ ಶುಭಗ್ರಹವಾಗಿ ಮತ್ತೆ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಕೆಲವು ಎಲ್ಲಾ ರಾಶಿಗಳಿಗೂ ಅಂತ ಕೆಡುಕನ್ನೇನು ಉಂಟು ಮಾಡಲ್ಲ. ಆದರೆ ಕೆಲವರು ಲಗ್ನ ಮತ್ತು ರಾಶಿಗಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ ಈ ಗೋಚಾರ ಫಲದ ಒಂದು ವಿಶ್ಲೇಷಣೆ ತಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಶುಭ ಫಲಗಳೇ ಇರುತ್ತೆ ಹೊರತು ಯಾಕಪ್ಪ ಅಂದ್ರೆ ಉಚ್ಚ ಗುರು ಆಗಿರೋದ್ರಿಂದ ಅವರು ಅತ್ಯಂತ ಶುಭಗ್ರಹವಾಗಿ ಮತ್ತೆ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಕೆಲವು ಎಲ್ಲಾ ರಾಶಿಗಳಿಗೂ ಅಂತ ಕೆಡುಕನ್ನೇನು ಉಂಟು ಮಾಡಲ್ಲ. ಆದರೆ ಕೆಲವರು ಲಗ್ನ ಮತ್ತು ರಾಶಿಗಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ ಈ ಗೋಚಾರ ಫಲದ ಒಂದು ವಿಶ್ಲೇಷಣೆ ತಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.